ತುಂಬ ಜನಕ್ಕೆ ನಾನು ಕೆ ವಿ ರಾಜು ಜೊತೆಲಿದ್ನಲ್ಲ, ಅದರಿಂದ ಕೆ ವಿ ರಾಜು ಯಾರಿಗೂ ಇದು ಅಣ್ಣ ಗಿಣ್ಣ ಅಂತಿರ್ಲಿಲ್ಲ. ಅವನು ಸಾರ್ ಅಂತ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋ ಅಷ್ಟೇ. ಈ ಇವ್ರು ನಾನು ಅಮಿತಾಬ್ ಬಚ್ಚನ್ ಅವರಿಬ್ರು ಮಾತಾಡಿದ್ ನಾನು ನೋಡಿದ್ದೀನಿ ಅಂದ್ರೆ ಹೆಂಗೆ ಅಂತ ಹೇಳಿದ್ರೆ, ಬಂಧ ಮುಕ್ತ ಕ್ಯಾಸೆಟ್ ಕೊಟ್ಟಿದ್ದೀವಿ ಅಮಿತಾಬ್ ಬಚ್ಚನ್ ಅವ್ರಿಗೆ. ಸೊ ನನ್ನ ಕ್ಯಾಮ್ರಾಮನ್ ಆಗಿ ಫಿಕ್ಸ್ ಮಾಡಬೇಕು ಅಂತ ಕರ್ಕೊಂಡು ಹೋದ ಬಾಂಬೆಗೆ. ಅಮಿತಾಬ್ ಬಚ್ಚನ್ ಮನೆಗೆ ಫಸ್ಟ್ ಟೈಮ್ ಹೋಗಿದ್ದೀವಿ. ಅವ್ರ ಮನೇಲಿ ಕ್ಯೂ ನಿಂತಿತ್ತು, ಈ ಇನ್ವಿಟೇಷನ್ ಇದ್ರು ಏನೋ ಕಾರ್ಡ್ಗಳು ಕೊಟ್ಕೊಂಡು. ಅವ್ರ ಕಾರ್ಡ್ ಪ್ರಕಾರ ಒಬ್ಬೊಬ್ಬರನ್ನೇ ಕರಿತಾ ಇದ್ರು. ನಮ್ಮ ಕೆ ವಿ ರಾಜು ಒಂದು ಕಾರ್ಡ್ ಕೊಟ್ಟ, ಎಲ್ಲರೂ ನಿಲ್ಲಿಸ್ಬಿಟ್ಟು ಕೆ ವಿ ರಾಜನ್ ಕರೆದ್ರು. ಸೊ ನಾನು ಹೋದೆ ಒಳಗಡೆ. ಒಂದಿಷ್ಟು ಲೋಟದಲ್ಲಿ ಟೀ ಕೊಟ್ಟರು, ನೀರು ಕೊಟ್ಟರು, ಟೀ ಕೊಟ್ಟರು, ಎಲ್ಲ ಆಯಿತು. ಬಂದ ಮುಕ್ತ ಕ್ಯಾಸೆಟ್ ಕೊಟ್ಟರು. ನೀವು ಆಪ್ತಿಗೆ ಓಕೆ ಆಯಿತು ಕರೆಂಗೆ ಅಂತ ಬಿಟ್ಟು ಇದು ಮಾಡಿದ್ರು. ರಮೇಶ್ ಪೈಲ್ ಅಂತೇಳಿ ಪ್ರೊಡ್ಯೂಸರು, ಅವರು ಕ್ಯಾಮ್ರಾಮನ್ ಇದ್ರ ಬಗ್ಗೆ ಡಿಸ್ಕಷನ್ ಆದಾಗ ಅಮಿತಾಬ್ ಬಚ್ಚನ್ ಭಾಳ ಫೇವ್ರೆಟ್ ಕ್ಯಾಮ್ರಾಮನ್ ಪೀಟರ್ ಪರಾರ, ಅವರೇ ಇರಬೇಕು, ಬೇರೆ ಯಾರು ಇರಬಾರ್ದು ಅಂತೇಳಿ ಇದು ಮಾಡಿದ್ರು. ಸರಿ ಕೆ ವಿ ರಾಜು ಓಕೆ, ದೊಡ್ಡ ಸಿನಿಮಾ ಅಮಿತಾಬ್ ಬಚ್ಚನ್ ಸಿನಿಮಾ ಯಾಕಣ ಅದು ಪ್ರಾಬ್ಲಮ್ ಮಾಡ್ಕೊತೀವಿ, ನಮಗೋಸ್ಕರ ಬೇಡ ಮಾಡೋ ಅಂತ ಹೇಳ್ತು. ಎಲ್ಲ ಆಯಿತು. ಎಲ್ಲ ಆದಮೇಲೆ ಪೀಟರ್ ಪರಾರ ಒಂದು ಕ್ರೈನಿಂದ ಬಿದ್ದೋಗ್ಬಿಟ್ಟು ಸೊಂಟ ಪ್ರಾಬ್ಲಮ್ ಆಗ್ಬಿಡ್ತು. ಅವಾಗ ಪೀಟರ್ ಪರಾರ ಹೇಳಿದ್ರು, ನಿನ್ನ ಕ್ಯಾಮ್ರಾಮನ್ ಯಾರಿದ್ದಾರೋ ಒರಿಜಿನಲ್ ಮಾಡ್ದೋ ಅವ್ರ ಕೈ ಮಾಡಿಸ್ಕೊತೀನಿ. ಆಮೇಲೆ ನಾನು ಒಂದು ವಾರನೋ 8 ದಿವಸನೋ ಕೆಲಸ ಮಾಡಿದೆ. ಆ ಕ್ಲಾಶ್ ಕೆಲಸ ನಾನು ಮಾಡಿದ್ದು. ಅವರು ರೆಡಿಯಾಗೋರು, ಪೀಟರ್ ಪರಾರ ರೆಡಿಯಾಗೋ. ಪೀಟರ್ ಪರಾರ ಇಸ್ ಎ ಗ್ರೇಟೆಸ್ಟ್ ಕ್ಯಾಮ್ರಾಮನ್, ದೊಡ್ಡ ಕ್ಯಾಮ್ರಾಮನ್. ಅಮಿತಾಬ್ ಬಚ್ಚನ್ ಏನೇ ಸ್ಟೈಲು ಇದು ಎಲ್ಲ ಇದೆ ಅಂತ ಹೇಳಿದ್ರೆ ಅದು ಪೀಟರ್ ಪರಾರರಿಂದ. ಫಸ್ಟ್ ಡೇನೇ ಫಸ್ಟ್ ಶಾಟು ಅವರೊಂದು ಮಗಳು ಕಾಫಿ ಕೊಟ್ಟಿರ್ತಾಳೆ ಇದ್ದಾಗ, ಈಗ ಸತ್ತೋಗ್ಬಿಟ್ಟವಳೆ, ಈಗ ಬರೀ ಕೈ. ಈ ಶಾರ್ಟಲ್ಲಿ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇರ್ತಾರೆ, ಇದಕ್ಕೆ ಲೈಟಿಂಗ್ ಮಾಡಬೇಕು. ಸೊ ನಾನು ನಮ್ಮ ಹುಡುಗನ ಕೂರಿಸ್ಬಿಟ್ಟು ಮಾಡ್ತಾಯಿದ್ದೆ. ಮಾಡಿದ ತಕ್ಷಣ ಬಂದರು. ನಾನು ನಿಮ್ಗೆ ಒಂದು ಮಾತು ಹೇಳಿದ್ನಲ್ಲ, ಅಮಿತಾಬ್ ಬಚ್ಚನ್ ಅವರು ಫಸ್ಟ್ ಕ್ಯಾಮ್ರಾಮನ್ ಮಾತಾಡಿಸ್ತಾರೆ ಅಂತೇಳಿ. ಕ್ಯಾಮ್ರಾಮನ್ ಯಾರು ಅಂತ ಹೇಳ್ಬಿಟ್ಟು ಹುಡುಕಿ, ಕ್ಯಾಮ್ರಾಮನ್ ಕೃಷ್ಣ, ಜೆ ಕೃಷ್ಣ, ಹಾಯ್ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಮೇ ಇದ್ರು ಅಂದ್ರೆ 5 minutes ಟೈಮ್ ಅಂತ ಹೇಳ್ಬಿಟ್ಟು ಹೋದರು. 5 ನಿಮಿಷ ಆದಮೇಲೆ ಬಂದು ಕೂತ್ಕೊಂಡ್ರು. ಒಂದು ಕ್ಲಿಪ್ ಹಾಕ್ಕೊಂಡಿದ್ರು ಕಣ್ಣಿಗೆ, ಕಡ್ಡಿ ರೆಡ್ ಬರೋದಕ್ಕೆ. ಅದಕ್ಕೆ ಡಿಂಕಿ ಲೈಟ್ ಅಂತೇಳಿ ಒಂದು ಲೈಟ್ ಬರುತ್ತೆ. ಆ ಡಿಂಕಿ ಲೈಟ್ನ ನಾನು ತರಿಸ್ಬಿಟ್ಟು ಹಾಕ್ತೆ ಆ ಕಣ್ಣಿಗೆ. ಆ ರೆಡ್ ಆ್ಯಂಡ್ ಬ್ಲೂ ಇರುತ್ತೆ. ಅಲ್ಲಿ ಇದು ಮಾಡಿದಾಗ ಗ್ರೇಟ್, ಥ್ಯಾಂಕ್ ಯು ಅಂತ ಹೇಳಿದ್ರು. ಅಲ್ಲಿಂದ ಒಂದು 5-6 ದಿವಸ ಕೆಲಸ ಮಾಡಿದಲ್ಲಿ 3 ದಿವಸ ಏನೋ ಅವ್ರು ಬಂದರು ಅಷ್ಟೇ. ಇನ್ನು ಮಿಕ್ಕಿದ್ದು ಬೇರೆಯವರು ಇದ್ದರು. ಅದು ಮುಗಿಸ್ತು. ಅಲ್ಲಿ ಲಾಸ್ಟಲ್ಲಿ ಕೆ ವಿ ರಾಜುದು ಅವ್ರದ್ದು ಸ್ವಲ್ಪ ತಕರಾರು ಸ್ಟಾರ್ಟ್ ಆಯಿತು. ಅಲ್ಲಿಂದ ಸಿನಿಮಾ ನಿಂತೋದ್ಮೇಲೆ ಬಾಂಬೆನಲ್ಲಿ ಫಿನಿಶಿಂಗ್ ಮಾಡಬೇಕು. ಆಮೇಲೆ ನಮ್ಮ ರಾಮ್ ಶೆಟ್ಟಿ ಅವ್ರು ಫಿನಿಶ್ ಮಾಡಿಕೊಟ್ರು. ಸೊ ಅಲ್ಲಿಗೆ ಅವ್ರದ್ದು ಕೆ ವಿ ರಾಜದು ಒಂದು ಅಂತ ಮುಗಿದೋಗ್ಬಿಡ್ತು. ದೊಡ್ಡ ಇದ್ದವ್ರ ಹತ್ರ ಸ್ವಲ್ಪ ತಗ್ಗಿ ಬಗ್ಗೆ ಇದು ನನಗೆ ಬರಲಿಲ್ಲ. ನೀವು ಯಾವಾಗ ಸಾರ್ ಅಂತ ಯಾಕೆ ಕರೆದ್ರಿ ಅಂದ್ರಲ್ಲ, ಅದು ನನಗೆ ಅವನಿಗೆ ಕಂಟಿನ್ಯೂಷನ್ ಬಂದು ನಾನು ಏಕಮತದಲ್ಲಿ ಮಾತಾಡ್ತಿದ್ದಿದ್ದು ಅಂದರೆ ಅವನೊಬ್ಬನ ಹತ್ರನೇ, ಕೆ ವಿ ರಾಜ ಒಬ್ಬನ ಹತ್ರ ಹೋಗಲ್ಲ ಅಂತೇಳಿ ಇದೆಲ್ಲ ಮಾತಾಡ್ತಿದ್ದಿದ್ದು. ಅದು ಬಿಟ್ಟರೆ ಇನ್ನು ಅವನೇನು ಸಾರ್ ಅಂತ ಮಾತಾಡ್ತಿದ್ದೋ ಅದೇ ಥರ ನಾವು ಮಾತಾಡ್ತಿದ್ವಿ, ಸಾರ್ ಅಂತಲೇ ಇರ್ತಿದ್ವಿ. ಇವತ್ತವರೆಗೂ ನಾನು ಯಾವುದೇ ಹೀರೋಗಳಾದ್ರೂ ಸರ್ ಸ್ವಲ್ಪ ಈ ಕಡೆ ಬನ್ನಿ, ಅವನು ಇವಾಗ ಹೊಸ ಹೀರೋಗಳಾದ್ರೂ ಕೂಡ ಸಾರ್ ಅಂತೀನಿ. ಅವರೇ ನಾಚಿಕೆ ಆಗ್ಬಿಟ್ಟೆ, ಸಾರ್ ಏನು ಸಾರ್ ನೀವು ಹಿಂಗೆ ಮಾತಾಡ್ತೀರಾ ಅಂತ ಹೇಳಿ ಹೆಸರು ಹಿಡಿದು ಕರೀರಿ ಸರ್ ಅಂತ. ಒಂದು ರೆಸ್ಪೆಕ್ಟ್, ಒಂದು ಇದು. ನೀನು ಇವತ್ತು ಸಣ್ಣನಪ್ಪ, ನಾಳೆ ಏನು ಅಂತ ನಮ್ಗೇನು ಗೊತ್ತು, ಅದು ದೇವ್ರಿಗೆ ಗೊತ್ತು. ಯಾಕೆ ಬೇಕು, ನೀನು ಒಂದು ರೆಸ್ಪೆಕ್ಟ್ ಕೊಟ್ಬಿಟ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ರೆಸ್ಪೆಕ್ಟ್. ನಾನು ಇವಾಗ ಹೆಂಗೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಒಂದು ಡೈರೆಕ್ಟ್ರು ಒಬ್ಬ ಪ್ರೊಡ್ಯೂಸರ್ಸ್ ಇಬ್ಬರು ಬಂದಾಗ ನಾನು ಹಿಂಗೆ ಈಜಿ ಚೇರಲ್ಲಿ ಕೂತಿದ್ದೆ ಮನೆ ಒಳಗಡೆ. ಇದು ನಿಂತ್ಕೊಂಡು ಅವ್ರಿಗೆ ಸೆಕೆಂಡ್ ಕೊಟ್ಟೆ. ಅವಾಗ ಎಲ್ಲ ಕೂತ್ಕೊಳ್ಳಿ ಸರ್ ಅಂತ. ರೆಸ್ಪೆಕ್ಟ್ ಯಾವಲ್ಲ ನಿರ್ದೇಶಕನಿಗಿರಬೇಕು ಅಂತೇಳಿ ಇದು ಮಾಡಿದೆ. ಆವಾಗ ಅವ್ರು ಹೇಳಿದ್ರು, ಮನೆ ಶ್ರುತಿ ಅವರು ಕೂಡ ಹೇಳ್ತಾ ಇದ್ರು ಸಾರ್ ಅಂತೇಳಿ, ಇರಲಿ ಬಿಡು ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಇದು ಟೋಟಲಾಗಿ ನಮ್ಮ ಇಂಡಸ್ಟ್ರಿಲಿ ನಡೆಯೋಂಥ ವಿಷಯಗಳು. ಸೊ ಇಂದ್ರಜಿತ್ತು ಈ ಥರದ್ದೆಲ್ಲ ಒಂದು ಮಾಡಾದ್ಮೇಲೆ
ಸೊ ಸೂಪರ್ ಅಂತ ನನಗೆ ಅವತ್ತೇ ನನಗೆ ಅಮಿತಾಬ್ ಬಚ್ಚನ್ ಅವರು ಫಸ್ಟ್ ಬಂದು ಕ್ಯಾಮ್ರಾಮನ್ ಮಾತಾಡಿಸ್ತಾರೆ. ಕ್ಯಾಮ್ರಾಮನ್ ಮುಖ ನೋಡ್ಬಿಟ್ಟು ರಿಯಾಕ್ಷನ್ ಕಂಡು ಹಿಡಿದು 1 more ಅಂತ ಕೇಳ್ತಾರೆ ಅಂತೇಳಿ ಅಲ್ಲೇ ಗೊತ್ತಾಗಿದ್ದು. ಅದು ಅವರ ಗ್ರೇಟ್ನೆಸ್. ಅಮಿತಾಬ್ ಬಚ್ಚನ್ ಅವ್ರ ಗ್ರೇಟ್. ಅದು ಒಬ್ಬ ಕ್ಯಾಮ್ರಾಮನ್ಗೆ ಎಷ್ಟು ಬೆಲೆ ಕೊಡಬೇಕು ಅಂತೇಳಿ ಅವ್ರಿಗೆ ಗೊತ್ತು. ಆ ಥರ ಮಾಡ್ಕೊಂಡಿದ್ರು. ಅದಾದ್ಮೇಲೆ ಇಂದ್ರಜಿತ್ತದು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಪ್ರಾಬ್ಲಮ್ ಯಾವುದೋ ಒಂದು ಡೈಲಾಗ್ ಕಾದರ್ ಖಾನ್ ಬರ್ದಿದ್ದನ್ನ ಇವರು ಕ್ಯಾನ್ಸಲ್ ಮಾಡಿದ್ರು. ಅದು ಒಂದು ದೊಡ್ಡ ಗಲಾಟೆ ಆಯಿತು. ಅಲ್ಲೇ ಅಮಿತಾಬ್ ಬಚ್ಚನ್ ಅವರು ಇದ್ಯಾರು ಬರ್ದಿದ್ದು ಅಂತ ಕೇಳಿದ್ರೆ ಅವನು ರೈಟ್ರು ಬಂದು ನನ್ನ ಮಗ ಬೇಕು ಅಂತೇಳಿ ಕೆ ವಿ ರಾಜು ಲಿಖಾಯ ಅಂತ ಹೇಳ್ಬಿಟ್ಟ. ಏನೂ ಮಾಡಿಲ್ಲ ಕೆ ವಿ ರಾಜು, ಒಂದೇ ಒಂದು ವರ್ಡ್ ಚೇಂಜ್ ಮಾಡಿದ ಅಷ್ಟೇ. ಅದನ್ನೇನು ಮಾಡ್ದು ಕಾದರ್ ಲಿಖಾಯ ಹಾಕಿದ್ದಾರೆ ಅಂತೇಳಿ ಪಾಡ್ದಿಯಾ ಅಂದ್ಬಿಟ್ಟ. ಈ ಪಾಡ್ದಿಯಾ ಅಂತ ಹರಿದು ಬಿಸಾಕ್ಬಿಟ್ಟ ಅನ್ನೋ ಒಂದು ಇದಿದೆಯಲ್ಲ, ಅದು ಎಷ್ಟು ಕೋಪ ಬರುತ್ತೆ ಅಂದ್ರೆ ಮನುಷ್ಯನಿಗೆ ಅಷ್ಟು ಕೋಪ ತರಿಸ್ತದೆ. ಕಾದರ್ ಖಾನ್ ಬರ್ದಿರೋಂಥ ಪೇಪರ್ನ ಹರಿದು ಬಿಸಾಕ್ದ ಅಂದರೆ ಏನು ಅರ್ಥ? ಅದು ಇವ್ರೇನು ಹೇಳಿಲ್ಲ, ಇದೊಂದು ಡೈಲಾಗ್ ಚೇಂಜ್ ಮಾಡೋ ಅಷ್ಟೇ ಅಂತ ಹೇಳ್ಬಿಟ್ಟು ತಿದ್ದುಬಿಡು ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ಅಷ್ಟೇ. ಅದಕ್ಕೆ ಅವನು ಇಲ್ಲದೆಲ್ಲ ಇದು ಅಂದರೆ ಸೌತ್ನವ್ರು ಕಂಡ್ರೆ ಸ್ವಲ್ಪ ಬಾಂಬೆ ಅವ್ರಿಗೆ ಅಷ್ಟಕ್ಕಷ್ಟೇ, ಅಷ್ಟೇನು ಪ್ರೀತಿ ಇಲ್ಲ ಅವನು ಸೌತ್ನವ್ರು ಕಂಡ್ರೆ. ಇಲ್ಲಿ ಈಗೋಸ್ ಇದರಲ್ಲಿ ಎರಡಿದೆ. ಎರಡರಲ್ಲಿ ಒಂದು ಕೇರಳ, ಒಂದು ಬಾಂಬೆ. ಕೇರಳದವ್ರು ಹೆಂಗೆ ಅಂತ ಹೇಳಿದ್ರೆ ನಿನ್ನ ಏನೋ ಹರ್ಟ್ ಮಾಡೋದಿಲ್ಲ, ನಿನ್ನ ಇಗ್ನೋರ್ ಮಾಡ್ತಾ ಹೋಗ್ತಾರೆ, ನೀನೇ ವಾಪಸ್ ಬಂದ್ಬಿಡ್ಬೇಕು. ಬಾಂಬೆಯವ್ರು ಹಂಗಲ್ಲ, ನೀನು ಯಾವುದೇ ಕಾರಣಕ್ಕೂ ನೀನು ಇರ್ಬೋದು. ಈಗ ಬಾಂಬೆಯಲ್ಲಿ ಮಂಗಳೂರಿನವ್ರು ತುಂಬ ಜನ ಇದ್ದಾರೆ, ಅವ್ರಿಗೆ ಕನ್ನಡ ಬರುತ್ತೆ ಬಟ್ ಕನ್ನಡ ಮಾತಾಡೋದಿಲ್ಲ. ಈಗ ನಾವು ಕನ್ನಡದವ್ರು ಹೋಗಿದ್ದೀವಿ ಅಲ್ಲಿ, ಕನ್ನಡ ಕ್ಯಾಮ್ರಾಮನ್ ಅಲ್ಲಿ ಹೋಗಿದ್ದೀವಿ. ಅವ್ರಿಗೆ ಲೈಟ್ ಅದು ಇದು ಗೊತ್ತು, ಎಲ್ಲ ಕನ್ನಡದವರೇ ಅವ್ರು ಹುಡುಗರು, ಬಟ್ ಕನ್ನಡ ಮಾತಾಡೋದಿಲ್ಲ. ಫೈಟ್ರಸ್ಸು ಲೈಟ್ಮೆನ್ಸ್ಗಳು 99% ಮಂಗಳೂರು ಹುಡುಗರು ಬಿಟ್ಟರೆ ಎಲ್ಲ ಇನ್ನು ಪಂಜಾಬ್ ಹುಡುಗರು. ಇದಿಷ್ಟು ಜನ ಅಲ್ಲಿದ್ದಾರೆ, ಅವರಷ್ಟು ಜನನೂ ಮಾತಾಡೋದಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಅಂದರೆ ಏನೋ ನಮ್ಮ ಕನ್ನಡದಲ್ಲಿ ಮಾತಾಡಿದ್ರೆ ಅವಮಾನನೋ ಏನೋ ಗೊತ್ತಿಲ್ಲ. ಅದೊಂದು ಥರದ್ದಿದೆ. ಕೇರಳದಲ್ಲಿ ಹೆಂಗೆ ಅಂತ ಹೇಳಿದ್ರೆ ನಿನ್ನ ಒಬ್ಬಂಟಿನ ಮಾಡಿಬಿಡ್ತಾರೆ, ಯಾರು ನಿನ್ನ ಹತ್ರ ಏನೂ ಮಾತಾಡೋದಿಲ್ಲ. ನಿನ್ನ ಪಾಡಿಗೆ ನಿನ್ನ ಕೆಲಸ ಮಾಡ್ಕೊಂಡಿರ್ಬೇಕು, ನಿನ್ನ ಪಾಡಿಗೆ ನೀನು ತಿಂದಿರ್ಬೇಕು. ನೀನು ಎಷ್ಟು ದಿವಸ ಅಂತ ಹಿಂಗಿರ್ತೀಯ, ಅಯ್ಯೋ ಬೇಡಪ್ಪ ಇವು ಸಹಸ ಅಂತ ಹೇಳ್ಬಿಟ್ಟು ಇಗ್ನೋರ್ ಮಾಡ್ಕೊಂಡು ಬಂದ್ಬಿಡ್ತೀಯ. ಆ ಥರ ಅವರು. ನಮ್ಮಲ್ಲಿ ಫ್ರೆಂಡಾಗಿ ಕೆಲಸ ಮಾಡೋವಂಥ ವ್ಯಕ್ತಿಗಳು ಫ್ರೆಂಡಾಗಿ ಇದು ಅಂತ ಹೇಳಿದ್ರೆ ಮದ್ರಾಸ್ ಒಂದೇ. ಅವತ್ತಿಂದ ಇವತ್ತವರೆಗೂ ವಿಶ್ವಾಸವಾಗಿ ತೊಳ್ತಾರೆ ಎಲ್ಲ. ಅಲ್ಲೂ ಇದೆ ಭಾಷೆ ಪ್ರಾಬ್ಲಮ್ ಇದೆ, ಬಟ್ ಆ ಭಾಷೆ ಪ್ರಾಬ್ಲಮ್ ಒಂದು ಬಿಟ್ಟರೆ ಬೇರೆ ಇನ್ನೆಲ್ಲ ವಿಷಯದಲ್ಲೂ ಟಾಪ್ ಅಂದರೆ ಟಾಪ್, ಓಕೆ ಅವ್ನು ಟಾಪ್ ಕರಿಯ ಅಂತ ಇರುತ್ತೆ, ಆ ರೇಂಜಲ್ಲಿ ಇದ್ದಾರೆ ಹೊರತು ಇನ್ಯಾರು ಇಲ್ಲ. ಆಮೇಲೆ ನಿಮಗೆ ಗೊತ್ತಿದೆ, ನಮ್ಮ ಕರ್ನಾಟಕದಿಂದ ಹೋಗೋವಂಥ ವ್ಯಕ್ತಿಗಳು ಎಂತೆಂಥವ್ರು ಇದ್ದಾರೆ ಅಂತ ಹೇಳಿದ್ರೆ ದೊಡ್ಡ ವ್ಯಕ್ತಿಗಳು. ಇವನ್ ರಜನಿಕಾಂತ್ ಅವ್ರನ್ನೇ ತೊಗೊಂಡ್ರು ನಮ್ಮ ಕನ್ನಡಿಗ, ಜಯಲಲಿತಾ ಕನ್ನಡಿಗ, ಅವರು ಅದನ್ನೆಲ್ಲ ತೊಳ್ತಾರೆ. ಅದೆಲ್ಲ ದೊಡ್ಡ ವ್ಯಕ್ತಿಗಳಾದರೆ ದೊಡ್ಡ ಇದಾಯಿತು ಅಂದ್ರೆ ಅವರು ಅದೆಲ್ಲ ಇದು ನೋಡೋದೇ ಇಲ್ಲ. ನಾನು ಭಾಳ ಜನ ಅಬ್ಸರ್ವ್ ಮಾಡಿದ್ದೀನಿ. ಇದು ದೊಡ್ಡ ವಿಷಯ ಅದು. ಆ ಥರದಲ್ಲಿ ಇವರು ಕೂಡ, ಅಮಿತಾಬ್ ಬಚ್ಚನ್ ಅವರು ಕೂಡ. ಆಮೇಲೆ ಬಾಂಬೆಲೆಲ್ಲ ಒಪ್ಪೋದೇ. ಸೌತ್ ಅವರು ಅಂದರೆ ನಮ್ಮಲ್ಲಿ ಇವರು ರಾಜೇಂದ್ರ ಸಿಂಗ್ ಬಾಬು ಅವರು ಎಂತೆಂಥ ಸಿನಿಮಾ ಮಾಡಿದ್ರು, ಎಲ್ಲಿರ್ಬೇಕಾಗಿತ್ತು ಅವರು. ರಾಜೇಂದ್ರ ಸಿಂಗ್ ಬಾಬು ಅವರು ನಮ್ಮ ಕರ್ನಾಟಕದಿಂದ ಹೋಗಿ ಯಾವ ಲೆವೆಲಿಗೆ ಬಾಂಬೆ ಇದು ಮಾಡಿದ್ರು, ಬಟ್ ನಿಲ್ಲಕ್ಕಾಗಲಿಲ್ಲ, ನಿಲ್ಲಕ್ಕೆ ಬಿಡೋದಿಲ್ಲ. ಅಲ್ಲಿ ಏನೋ ಒಂದು ಇದಿಟ್ಕೊಂಡು ಇದು ಮಾಡ್ತಾರೆ. ನಮ್ಮಲ್ಲಿ ಸೌತಲ್ಲಿ ಕರ್ನಾಟಕ ಫ್ರೆಂಡಾಗಿ ಕೆಲಸ ಮಾಡೋ ಅಂಥ ಇದು ಬಿಟ್ಟರೆ ಇನ್ಯಾವರು ಆ ಥರ ನಮ್ಮ ಥರ ಇಲ್ಲ. ನಾವು ಏನಿದ್ರು ಕೂಡ ನಮಗೇನೋ ಭಾಷೆ ಬರಲಿಲ್ಲ ಅಂದ್ರೂ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡಾದ್ರೆ ಭಾಷೆ ಮಾತಾಡ್ಬಿಡ್ತೀವಿ, ಹೇಳ್ಕೊಟ್ಬಿಡ್ತೀವಿ. ಅವ್ರು ಹಂಗಲ್ಲ, ಭಾಷೆ ಬರಲಿಲ್ಲ ಅಂದರೆ ಏನೂ ಮಾತಾಡ್ತಾರೆ. ಇವನ್ ಮಡ್ರಾಸು ಕೂಡ ಅಷ್ಟೇ, ಬರಲಿಲ್ಲ ಅಂದರೆ ಹಿಂಗೆ ಸುಮ್ಮನೆ ಬಿಡ್ತಾರೆ. ಇದು ಬಾಂಬೆನೂ ಅಷ್ಟೇ, ಏನು ಮಾಡಿದ್ರು ಇದು ಮಾಡ್ಕೊಡೋದಿಲ್ಲ. ಅದೇನೋ ಮಂಗಳೂರಿನವ್ರು ಮಾತ್ರ ಅಲ್ಲಿ ಭಾಳ ಜಾಂಡ ಊರಿದ್ದಾರೆ. ಮಂಗಳೂರಿನವ್ರಿಗೆ ಅಲ್ಲಿ ಒಳ್ಳೆ ಹೆಸರುಗಳಿದೆ. ಅದೇನಕ್ಕೆ ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ. ಇದು ಕೆಲವೆಲ್ಲ ಒಳವರ್ಮಗಳು ಏನೇನು ಇರ್ತಾವಲ್ಲ ಅವೆಲ್ಲ ಯಾವುದೋ ಗೊತ್ತೇ ಆಗ್ತಾ ಇಲ್ಲ. ಆ ಥರದ್ದು ಇದೆ ಜಾಸ್ತಿ. ಸ್ಟೇಟ್ಗಳಲ್ಲಿ ನಾನು ಯೋಚನೆ ಮಾಡಿದ್ರೆ ಕರ್ನಾಟಕ ನಂಬರ್ 1 ಎಲ್ಲ ವಿಷಯದಲ್ಲೂ. ಫ್ರೆಂಡ್ಶಿಪ್ಪಲ್ಲಾಗಲಿ, ಸಾಕೋದಾಗಲಿ, ಪ್ರೀತಿ ಮಾಡೋದಾಗಲಿ, ಎಲ್ಲ ವಿಷಯದಲ್ಲೂ ನಂಬರ್ 1 ಕರ್ನಾಟಕ. ಅದಕ್ಕೆ ಕನ್ನಡ ಅಂದರೆ ಅಷ್ಟೊಂದು, ಕರ್ನಾಟಕ ಅಂದರೆ ಎಲ್ಲಿ ಜನಗಳು ಇಲ್ಲಿ ಬಂದು ಬೆಳಿಬೇಕು ಅನ್ನೋದಕ್ಕೆ ಇಷ್ಟಪಡೋದೇ ಇದೊಂದಕ್ಕೆ. ಅಲ್ಲಿ ಜನ ಭಾಳ ಒಳ್ಳೆ ಮನಸ್ಸರು ಅಂತ ಹೇಳ್ಬಿಟ್ಟು. ಈಗ
ಬೇರೆ ಕಡೆ ನಾವು ಎಲ್ಲ ಥರದಲ್ಲೂ ಯೋಚನೆ ಮಾಡ್ಬಿಟ್ರೆ, ಬೇರೆ ಬೇರೆ ಸ್ಟೇಟ್ಗಳು ಯೋಚನೆ ಮಾಡ್ಬಿಟ್ರೆ ಏನು ಮಾಡ್ರುಗಳ್ದು, ಗಲಾಟೆಗಳ್ದು, ಹೊಡೆದಾಟಗಳ್ದು ಇದೆಲ್ಲ ಯೋಚನೆ ಮಾಡ್ತಂದ್ರೆ ಕರ್ನಾಟಕ ಏನಂದ್ರೆ 1% ಕೂಡ ಇಲ್ಲ. ಏನು ಇದು ಅಷ್ಟು ಒಳ್ಳೆ ಇದು ಕರ್ನಾಟಕ. ಇವನ್ ನಾವು ಎಲ್ಲ ಭಾಷೆನಲ್ಲೂ ನಾವು ನೋಡಿದ್ರೆ ಅವ್ರವ್ರ ಇದ್ರವರೇ ಇರ್ತಾರೆ ಹೊರ್ತು, ಮಿನಿಸ್ಟ್ರುಗಳಾಗಲಿ ಇನ್ನೊಂದಾಗಲಿ ಏನೇ ಆದರೂ ಕೂಡ. ನಮ್ಮಲ್ಲಿ ತೊಗೊಳ್ರಿ, ಮುಸ್ಲಿಮಿಂದ ಹಿಡಿದು ಎಲ್ಲರೂ ಇದ್ದಾರೆ ರಾಜಕೀಯದಲ್ಲಿ. ಅಲ್ಲೆಲ್ಲ ಜಾಸ್ತಿ ಬೆಳೆಯಕ್ಕೆ ಬಿಡೋದಿಲ್ಲ. ಆ ಥರ ನಮ್ಮ ಕರ್ನಾಟಕ, ನಾನು ಕರ್ನಾಟಕದಲ್ಲಿ ಹುಟ್ಟಿರೋದಕ್ಕೆ ಒಂದು ಹೆಮ್ಮೆ ಅನಿಸ್ತದೆ. ಅದು ಯಾವ ಥರ ಏನು ಅನ್ನೋದು ಹೋಗ್ತಾ ಹೋಗ್ತಾ ನಿಮ್ಗೆ ಹೇಳ್ತೀನಿ ಏನೇನು ನಡೀತದೆ ಈ ಕರ್ನಾಟಕದಲ್ಲಿ. ಈ ಕರ್ನಾಟಕಕ್ಕೋಸ್ಕರ ನಾನು ಒಂದು ಸ್ವಲ್ಪ ಹೋರಾಟ ಮಾಡಿದ್ದೀನಿ. ಈ ಕನ್ನಡಗೋಸ್ಕರ ನಾವು ಮುಂಚೆ ಈ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ, ಬಸ್ ಸ್ಟ್ಯಾಂಡ್ ಇದೆಯಲ್ಲ ನಮ್ಮ ಆನಂದ ಸರ್ಕಲ್ ಬ್ರಿಡ್ಜ್ ಇದೆಯಲ್ಲ, ಆ ಬ್ರಿಡ್ಜ್ಗೆ ಮುಂಚೆ ಒಂದು ಇದಿದೆ, ಅದು ಪನಾಮ ಗುಡಿಸ್ಲು ಅಂತೇಳಿ. ಅಲ್ಲಿ ವಾರ್ ನಡೆಯೋದು ಯಾವಾಗ ನೋಡಿದ್ರು ಕನ್ನಡಿಗರಿಗೂ ಮತ್ತು ತಮಿಳ್ನಾಡಿದ್ರು ಸಿಕ್ಕಾಪಟ್ಟೆ ವಾರ್ ನಡೆಯೋದು. ನಾನು ಶ್ರೀರಾಮ್ಪುರದಲ್ಲಿ ಇರೋದು, ನಮ್ಮದು ಅದೇ ಏರಿಯಾದಲ್ಲಿದ್ದವ್ರು ನಾವು. ಅಲ್ಲಿರೋರೆಲ್ಲ ನನಗೆ ಪರಿಚಯ ಇರೋ ಅಂತಾರೆ ಹುಡುಗರು. ಬಟ್ ಪನಾಮ ಗುಡಿಸ್ಲಿಕ್ಕೂ ನಮಗೊಂದು ಸ್ವಲ್ಪ ಆಗ್ತಿರ್ಲಿಲ್ಲ ಯಾವಾಗ. ಎಷ್ಟೋ ಇದೆ, ನಾನು ಯೂನಿಟ್ ವಿಷಯದಲ್ಲಿ ಹೋಯ್ತು ಅಂದರೆ ಯೂನಿಟ್ಗಳು ಕರ್ನಾಟಕಕ್ಕೆ ಬರ್ದಂಗೆ ಆಗದಿದ್ದು ನನ್ನಿಂದಲೇ. ಆಮೇಲೆ ತುಂಬ ಇದೆ, ತುಂಬ ಇದನ್ನು ಮಾಡಿದೆ. ಬಟ್ ನಾನು ಮಾತ್ರ ಎಲ್ಲ ಕಡೆ ಓಡಾಡ್ಕೊಂಬಂದ್ಬಿಟ್ಟೆ. ಹೈದ್ರಾಬಾದ್ಗೆ ಹೋದೆ, ಬಾಂಬೆಗೆ ಹೋದೆ, ತಮಿಳ್ನಾಡಿಗೆ ಹೋದೆ, ಕೇರಳಕ್ಕೆ ಹೋಗಲಿಲ್ಲ. ಅದು ಕೇರಳ ಒಂದು ಸಿನಿಮಾ ನಾವು ಮಾಡಲಿಲ್ಲ ಅಷ್ಟೇ. ಬೇರೆ ಇನ್ನೆಲ್ಲ ಕಡೆನೂ ಮಾಡಿದೆ.